ನೋಡ್ದ್ಯಾ ಪೊಲೀಸಪ್ಪ ಶರ್ಟ್ ಎಷ್ಟು ಸಕ್ಕದಾಗ ಕಾಣಿಸ್ತಿದೆ ಅಂತ. ಮಗ ನೀನು ಒಗದು ಇಸ್ತ್ರಿ ಮಾಡಿದ್ಯಾ ಅಂದ್ಮೇಲೆ ಅದು ಚೆನ್ನಾಗಿರ್ಲೇಬೇಕು. ಗೊತ್ತಲ್ಲ ನೋಡ್ದೇನೆ ನನ್ನ ಮಗಳು ತನ್ನ ಕೈಯಾರೆ ಒಗದು ಇಸ್ತ್ರಿ ಮಾಡಿ ಈಗ ಅವರ ಅಪ್ಪನಿಗೆ ಗುಂಡಿ ಆಗ್ತಾ ಇದ್ದಾಳೆ. ಯಾವತ್ತಾದ್ರೂ ಒಂದಿನ ಈ ತರ ಸೇವೆ ಮಾಡಿದ್ದೇನೆ. ಈಗ ನಿಮ್ ಮಗಳ ಹತ್ರ ಮಾಡಿಸ್ಕೊಳ್ಳಿ, ಸೇವೆ ಅದೆಷ್ಟು ದಿವಸ ಮಾಡ್ತಾಳೆ ಅಂತ ನಾನು ನೋಡ್ತೀನಿ. ಹಿಂಗೆ ಮಾತಾಡ್ತಾ ನಿಂತ್ಕೋತೀರಾ? ಬೀಗ್ರು ಬರ್ತಾರ ಇಲ್ವಾ? ಬರೋದಾದ್ರೆ ಎಷ್ಟೊತ್ತಿಗೆ ಬರ್ತಾರೆ? ಪೂಜೆ ಸಮಯ ಆಗಲ್ವಾ? ಬರ್ತಾ ಇದ್ದಾರೆ ಅಂತ ಫೋನಲ್ಲಿ ಹೇಳಿದ್ರಲ್ಲೇ. ಅಯ್ಯೋ ನೀನ್ ಇನ್ನೊಂದ್ ಸಲ ಫೋನ್ ಮಾಡು, ನಾನೇ ಮಾತಾಡ್ತೀನಿ. ನೀನ್ ಸ್ವಲ್ಪ ಮರ್ಯಾದೆಗೆ ಮಾತಾಡ್ಬೇಕು ಅವ್ರ ಹತ್ರ. ಮಾಡಿದ್ದಾರೆ ಅಂತ ಹೇಳಿದಾರಲ್ಲ. ಹಿರಿಯದ್ಕೆ ಇವಳು ಸ್ಪೀಕರ್ ಆನ್ ಮಾಡು. ಇವ್ರು ಯಾಕೆ ಫೋನ್ ಮಾಡ್ತಿದ್ದಾರೆ? ಹಬ್ಬಕ್ಕೆ ಇನ್ನು ಯಾಕೆ ಬಂದಿಲ್ಲ ಅಂತ ಕೇಳೋಕಿರ್ಬೇಕು. ಹಲೋ ಅಯ್ಯೋ ನಾನ್ ಅಂಬುಜಾ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹಾ, ಎಲ್ಲಿದ್ದೀರಾ? ಹೊರಟ್ರಾ? ಇಲ್ಲ, ಈಗ ಹೊರಡ್ತೀನಿ. ಇನ್ನೂ ಹೊರಟಿಲ್ವ ಪೂಜೆಗೆ? ತುಂಬಾ ಹೊತ್ತಾಗತ್ತೆ, ಬೇಗ ಬನ್ನಿ. ಸರಿ. ಹಾ, ಮನೇಲಿ ಎಲ್ರು ಬರ್ತಿದ್ದೀರಲ್ವಾ? ಇಲ್ಲ ಇಲ್ಲ, ಸದ್ಯಕ್ಕೆ ನಾನು ಒಬ್ಳೆ ಹೊರಡ್ತಾ ಇದ್ದೀನಿ. ಅಯ್ಯೋ ಹೌದಾ? ಯಾಕೆ? ಇಲ್ಲೂ ಪೂಜೆ ನಡಿಬೇಕಲ್ಲ, ಅದಕ್ಕೆ. ಆಯ್ತಾಯ್ತು, ನೀವು ಬೇಗ ಬನ್ನಿ. ಮತ್ತೆ ನಿಮ್ ಮನೆ ಮಗ ಚಿರು ಅವರು ಇಲ್ಲಿ ತುಂಬಾ ಖುಷಿಯಾಗಿದ್ದಾರೆ. ಹೌದಾ? ಹಾಗೆ ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತು. ನಿನ್ನೆ ನಮ್ ದೀಪಗೂ ಅಳಿಯಂದ್ರಿಗೂ ಮೊದಲನೇ ರಾತ್ರಿ ಶಾಸ್ತ್ರ ಆಯ್ತು. ಅದು ಅಲ್ದೆ ರೂಮಲ್ಲಿರೋದ್ ಬಿಟ್ಟು ಫುಲ್ ಮಾಡಿ ಮೇಲೆ ಇದ್ರು. ಅವರಲ್ಲಿ ಏನ್ ಮಾಡ್ತಿದ್ರು ಅಂತ ಗೊತ್ತಿದೆ, ಅದ್ರ ಬಗ್ಗೆ ಗೊತ್ತಿಲ್ಲದೆ ಏನೋ ಆಯ್ತು ಅನ್ನೋ ತರ ಮಾತಾಡ್ತಾಳೆ ಈ ಹೆಂಗಸು. ಸಾಕು ಬಿಡೆ ಭುಜ, ಅವ್ರು ಹೊರಡಕ್ ಹೊತ್ತಾಗೋಗುತ್ತೆ. ಸುಮ್ನೆ ಇರೋಣ ನೀನು. ನಮ್ಮ ಮನೆಯಲ್ಲಿ ಅಳಿಯಂದ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ ಆ ಮನೆಯವ್ರಿಗೆ ಗೊತ್ತಾಗೋದ್ ಬೇಡ. ಸುಮ್ನೆ ಇರೋಣ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ, ನಮ್ ದೀಪು ಅಳಿಯಂದ್ರು ಒಟ್ಟಿಗೆ ಇರೋ ಫೋಟೋ ಎಲ್ಲ ಕಡೆ ಹರಿದಾಡ್ತಿದೆ, ಫುಲ್ ಫೇಮಸ್. ಒಳ್ಳೇದು ಬಿಡು. ಅದು ಅಲ್ದೆ ಹಬ್ಬಕ್ಕೆ ಅಂತ ನಮ್ ದೀಪುನೇ ಅಳಿಯಂದ್ರಿಗೆ ಎಣ್ಣೆ ಹಚ್ಚಿದ್ಲು. ಹೌದಾ? ಅದು ಸರಿ ಬಿಡಿ, ಎಷ್ಟೇ ಆದ್ರೂ ಗಂಡ ಹೆಂಡತಿ ಹಚ್ಚೋದ್ರಲ್ಲಿ ತಪ್ಪೇನಿದೆ ಅನ್ಕೊಳ್ತಿರ್ತೀರಾ ಅಲ್ವಾ? ಹೌದೌದು. ಸರಿ ಸರಿ, ನೀವು ಹೊರಟು ಬೇಗ ಬನ್ನಿ. ನೀವು ಮನೆಗ್ ಬಂದ್ಮೇಲೆ ನೀವೇ ನೋಡೋರಂತೆ ಗಂಡ ಹೆಂಡತಿ ಇಬ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ. ಅಳಿಯಂದ್ರೆ ಬಂದ್ರ? ಲೀದಿಪ್ಪ ನೀನ್ ಈ ಕಡೆ ಬಾ. ಚಿಲ್ಟಾರಿ ಪಿಲ್ಟಾರಿಸ್ ಬರ ಇಲ್ಲಿ. ಅಣ್ಣ ಕೊಡಿಲ್ ಫೋನ್ ತಗೊಳ್ರ. ಫೋಟೋ ತೆಗಿರೋ ನಂದು ಅಳಿಯಂದ್ರದ್ದು. ಹೆಂಗ್ ಕಾಣಿಸ್ತಿದ್ದೀನ? ಗಿಣಿ ಪಕ್ಕ ಗಿಡ್ಗ ನಿಂತ್ಕೊಂಡಂಗಿಲ್ವಾ? ಏನಂದೆ? ತುಂಬಾ ಚೆನ್ನಾಗಿದೆ ಅಂದೆ. ಕೇಳು ಅಣ್ಣ ನೀನು ಬಾ. ಸುಮ್ಮನಿದೆ. ಅಳಿಯಂದ್ರೆ ಕುಟುಂಬ ಜೊತೆ ಫೋಟೋ ತಕೊಂಡ್ರೆ ನಿಮ್ಗೇನು ಅಭ್ಯಂತರನಾ? ಇಲ್ಲಂತೆ. ದೀಪ ಬಾರ ನಿನ್ ಗಂಡನ ಪಕ್ಕ. ಅದಕ್ಕೆ ಬಾ ಬಾಬಾ, ಸ್ಮೈಲ್. ಇನ್ನೊಂದು. ಸಾಕು ನಿಲ್ಸಲೇ. ಸುಮ್ನೆ ಇರೋಣ. ಕೊಡು, ಇಲ್ಲಿ ಹೆಂಗ್ ಬಂದಿದೆ ನೋಡೋಣ. ಅದೇಂದ್ರೆ ನಿಮಗೆ ಈ ಶರ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ದೀಪಾ, ಈ ಶರ್ಟ್ನ ತುಂಬಾ ಚೆನ್ನಾಗಿ ಹೊಲ್ದಿದ್ಯಾ ಕಣಮ್ಮ. ಪೊಲೀಸಪ್ಪ ಬಟ್ಟೆ ತಂದಿದ್ ನೀವಲ್ವಾ? ಆಮೇಲೆ ಇನ್ನೊಂದು ಮರ್ತ್ಬಿಟ್ಟಿದ್ದೆ. ಆರ್ತಕ್ಷತೆ ದಿನಾನೇ ಈ ಚೈನ್ನ ನಿಮಗೆ ಕೊಡಬೇಕಾಗಿತ್ತು. ಅಲ್ಲಿ ಅವತ್ತು ನಡೆದ ಘಟನೆಯಿಂದ ಕೊಡಕ್ಕಾಗಲಿಲ್ಲ. ಅದಕ್ಕೆ ಕುತ್ತಲ ಜೋಪಾನವಾಗಿ ಇಟ್ಟಿದ್ಲು. ತುಂಬಾ ಚಿಕ್ಕ ಚೈನು, ತಾವೇನು ಅನ್ಕೋಬಾರ್ದು. ಚಿಕ್ಕದು ದೊಡ್ಡದು ಅಂತೆಲ್ಲ ಏನಿಲ್ಲ, ಆದ್ರೆ ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ಹಂಗ್ಯಾಕೆ ಹೇಳ್ತೀರಾ ಅಳಿಯಂದ್ರೆ? ಅವನ ಮನೆಯಿಂದ ಅಳಿಯಂಗೇನು ಕೊಡದೆ ಇದ್ರೆ ಊರ್ ಜನ ಏನ್ ಅನ್ಕೊಳಲ್ಲ.
ರೀ ಅಳಿಯಂದ್ರ ಕತ್ತಿಗೆ ನೀವೇ ಹಾಕಿ. ಹಾ ಸರಿ. ಬಾಬಾ, ಅಕ್ಕ ಹೇಳೋ ತರ ಮುಖನ ಯಾವಾಗ್ಲೂ ಅರ್ಲೇನೆ ಕುಡಿದಿರೋ ತರ ಗಂಟಿಟ್ಕೊಂಡಿರ್ತೀರಲ್ಲ, ಸ್ವಲ್ಪ ಸ್ಮೈಲ್ ಮಾಡಬಾರ್ದಾ? ಸುಮ್ಮನೆ ನಿಂತ್ಕೊಳ್ಳಿ. ಈಗ ನನಗೆ ಸಮಾಧಾನ ಆಯ್ತು. ಅಣ್ಣ ಪುರೋಹಿತ್ರು. ಓ ಸ್ವಲ್ಪ ತಡ ಆಗೋಯ್ತು. ಇಲ್ಲ, ಊರವ್ರ ಕಣ್ತಪ್ಸ್ ಬರೋದು ಸ್ವಲ್ಪ ಲೇಟ್ ಆಯ್ತು. ಅಮ್ಮ, ಪೂಜೆ ಸಾಮಗ್ರಿ ಎಲ್ಲ ರೆಡಿ ಇದೆಯಾ? ತಗೊಂಬಂದ್ಬಿಡಿಮ್ಮ. ಅಕ್ಕ, ನರಸಿಂಹಣ್ಣ ಫೋನ್ ಮಾಡ್ತಿದ್ದಾರೆ. ಕಾರಣಾಂತರದಿಂದ ಊರವರು ನಮ್ಮ ಕುಟುಂಬದವ್ರ ಮೇಲೆ ಮುನ್ಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ದಯವಿಚ್ಚೆ, ಭಗವಂತ ಮನಸ್ಸು ಮಾಡಿದ್ರೆ ಎಲ್ಲರನ್ನೂ ಕರ್ಸ್ಕೊಂತ ತಗೊಳ್ಳಿ. ಪೊಲೀಸಪ್ಪ, ಏನ್ ಮಗ? ಅಣ್ಣ ಫೋನ್ ಮಾಡಿದ್ದ, ಬರಕ್ ಹೇಳ್ತಿದ್ದಾನೆ. ಏನಂತೆ ಒಂದು? ಏನೋ ಗೊತ್ತಿಲ್ಲ, ಮಾತಾಡ್ಬೇಕು ಅಂದ. ಸರಿ ಹೋಗ್ಬಾ. ಹಂಗೆ ಅಣ್ಣನು ಪೂಜೆ ಕರ್ಕೊಂಡ್ ಬರ್ತೀನಿ. ರೀ, ನಾನು ಅಣ್ಣನ್ ಕರ್ಕೊಂಡ್ ಬಂದ್ರೆ ನಿಮ್ಗೇನ್ ಬೇಜಾರಿಲ್ಲ ಅಲ್ವಾ? ನನಗೇನು ಬೇಜಾರು, ಬರಲಿ ಬಿಡಿ. ಪೊಲೀಸಪ್ಪ, ಸರಿ,